ಅಯ್ಯೋ ಏನಪ್ಪ ಶಾಕು ಅಂತ ಅನ್ಕೋಬೇಡಿ. ಅದೇನೂ ಇಲ್ಲ. ನೋಡಿ, ಬರ್ತಾ ಬರ್ತಾ ಹೊಸ ಕಾರು ತಗೋಬಿಟ್ಟೆ ಅಂತ ಅನ್ಕೊಬಿಟ್ರಿ ಅನಿಸುತ್ತೆ. ಆಮೇಲೆ ನೋಡಿ ನೋಡಿ ಏನು ತಿಂತಾವಳಪ್ಪ ಅಂತ ಬೈಕೊಳ್ಳು ಬೇಡಿ ಕಣ್ರು. ನಾನು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನೋ ಅದಕ್ಕೆ ಸ್ವಲ್ಪ ತಾಳ್ಮೆಯಿಂದ ಕಾಯ್ತಾ ಇರಿ. ಈಗ ತಾನೇ ನಾನು ರೆಡಿಯಾಗಿ ಬಂದಿದ್ದೀನಿ. ಈಗ ನೆಕ್ಸ್ಟು ಅದ್ರ ಬಗ್ಗೆ ಏನು ಅಂತ ಎಕ್ಸ್ಪ್ಲೈನ್ ಮಾಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಡೇ 3 ಆ್ಯಂಡ್ 4. ನಮ್ಮ ಜರ್ನಿ ದುಬೈಲಿ ಹೇಗಿತ್ತು ಅಂತ. ಈ ಪ್ಲೇಸ್ ಬಂದುಬಿಟ್ಟು ಗೋರ್ಫಖಾನ್ ಅಂತ. ಇದು 7 ಎಮಿರೇಟ್ಸಲ್ಲಿ ಒಂದು. ಆ್ಯಂಡ್ ಈ ಡಿಶಸ್ ಬಂದು ಅಲ್ಲಿ ಫೇಮಸ್. ಅದು ರೆಗಾಲ್ ಮತ್ತು ಇನ್ನೊಂದು ಸ್ವೀಟ್. ಅದು ಲೈಕ್ ಜಾಮೂನ್ ಅಂತಲೇ ಹೇಳ್ಬೋದು, ಅದೇ ರೀತಿ ಇತ್ತು. ಬಟ್ ಅದನ್ನು ಡೇಟ್ ಸಿರಪಲ್ಲಿ ಡಿಪ್ ಮಾಡಿ ಕೊಡ್ತಾರೆ. ಆ್ಯಂಡ್ ಇಟ್ ಈಸ್ ವೆರಿ ನೈಸ್. ಆ್ಯಂಡ್ ಈ ಟನಲ್ ನೋಡ್ತಾ ಇದ್ದೀರಲ್ಲ, ಈ ಟನಲ್ ಬಂದು 3 ಮಿನಿಟ್ಸ್ ನಾವು ಕ್ರಾಸ್ ಆಗೋಕ್ಕೆ ತೊಗೊಳ್ತು. ದಟ್ಟು ಇನ್ 120 ಸ್ಪೀಡ್ ನಾವು ಈ ಟನಲ್ ಹೊರಗಡೆ ಬರೋದಕ್ಕೆ 3 ಮಿನಿಟ್ಸ್ ತೊಗೊಳ್ತು. ಅಂದರೆ ಎಷ್ಟು ಲಾಂಗೆಸ್ಟ್ ಟನಲ್ಸ್ ಅಂತ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಫೇಮಸ್ ಟನಲ್ಸ್ 6 ಟನಲ್ಸ್ ಇದೆ. ಆ 6 ಟನಲ್ಸ್ ಪಾಸ್ ಮಾಡಿಕೊಂಡು ನಾವು ಹೋಗುವಂಥ ಒಂದು ಪ್ಲೇಸ್ ಕಾಲ್ ದಟ್ ಈಸ್ ಗೋರ್ಫಖಾನ್. ಅದನ್ನು ನಾನು ಹೇಳಿದ್ನಲ್ಲ, ಅದು ಒಂದು ಎಮಿರೇಟಿ. ಆ್ಯಂಡ್ ಈ ಎಮಿರೇಟಲ್ಲಿ ಅಲ್ಲಿರೋ ಅಂಥದ್ದು ಒಂದು ಸಮುದ್ರ ಇದೆ. ಸಮುದ್ರ ಜೊತೆ ನೆಕ್ಸ್ಟ್ ಒಂದು ಫಾಲ್ಸ್ ಇದೆ. ಆ ಫಾಲ್ಸ್ ನೋಡೋಕ್ಕೋಸ್ಕರನೇ ಜನ ಇಲ್ಲಿಗೆ ಬರೋವಂಥದ್ದು. ಆ್ಯಂಡ್ ಈ ಒಂದು ಜಾಗ ಬಂದು 120 ಕಿಲೋಮೀಟರ್ಸ್ ಫ್ರಮ್ ಶಾರ್ಜಾ. ಸೊ 120 ಕಿಲೋಮೀಟರ್ಸ್ ವರ್ತಾ ಅಂತ ಹೇಳಿದ್ರೆ ನೋ, ನಾಟ್ ಎಟ್ ಆಲ್. ಬಟ್ ಅಲ್ಲಿರುವಂಥ ಒಂದು ಪ್ಲೇಸಸ್ಸು, ಅವ್ರ ಕಲ್ಚರ್ ನೋಡೋದಕ್ಕೆ ಅಂತಂದರೆ ಹೋಗಲೇಬೇಕು. ಬಟ್ ಇಟ್ ಈಸ್ ಟೂ ಫಾರ್ ಫ್ರಮ್ ದ ಸಿಟಿ. ಆ್ಯಂಡ್ ಡ್ರೈ ಪ್ಲೇಸ್ ಅಂತಲೇ ಅನಿಸುತ್ತೆ. ನೋಡಿದಾಗ ಸುತ್ತಮುತ್ತ ನಿಮಗೆ ಫುಲ್ಲು ಮೌಂಟೇನ್ಸ್, ನಾನು ಆಗಲೇ ತೋರಿಸಿದ್ನಲ್ಲ ಆ ರೀತಿ ಫುಲ್ ಮೌಂಟೇನ್ಸ್ ಇದೆ. ಆ್ಯಂಡ್ ಎಲ್ಲೂ ಕೂಡ ನಿಮಗೆ ಯಾವುದೇ ಒಂದು ಶಾಪ್ಸು ಏನೂ ಸಿಗೋದಿಲ್ಲ. ಯಾವುದೂ ಒಂದು ಎಂಟರ್ಟೈನ್ಮೆಂಟ್ ಆಗಲಿ ಏನೂ ಸಿಗೋಲ್ಲ. ಅಲ್ಲಿ ಬರೀ ಒಂದು ಫಾಲ್ ಇದೆ ಅಷ್ಟೇ, ಅದನ್ನು ನೋಡೋದಕ್ಕೋಸ್ಕರ ಹೋಗ್ತಾರೆ. ಆ್ಯಂಡ್ ಅಲ್ಲಿ ಯಾವುದೇ ಒಂದು ಆ್ಯಕ್ಟಿವಿಟಿ ಆಗಲಿ ಏನೂ ಇಲ್ಲ. ಸೊ ಇಟ್ಸ್ ವೇಸ್ಟ್ ಆಫ್ ಟೈಮ್ ಅಂತ ಹೇಳ್ಬೋದು. ಯಾರು ಸುಮ್ಮನೆ ನಾವು ಟ್ರಿಪ್ ಹೋಗಿ ನೋಡ್ಕೊಂಡು ಬರ್ತೀವಿ ಅನ್ನೋರಿಗೆ ಇಟ್ಸ್ ನಾಟ್ ಅ ಗುಡ್ ಐಡಿಯಾ. ಆ್ಯಂಡ್ ಅದಾದಮೇಲೆ ನಾವು ಸ್ಟಾರ್ಟ್ ಮಾಡಿದ್ದು ಗೋ ಕಾರ್ಟಿಂಗ್ ಹೋಗೋಣ ಅಂತ ನಾವು ಕಾರ್ಟಿಂಗ್ ಟೌನಿಗೆ ಹೋದ್ವಿ. ಆ್ಯಂಡ್ ಅಲ್ಲಿ ನನ್ನ ಮಗ ಏನು ಮಾಡ್ದ, ಅವನ್ನ ಕಾರ್ಟಿಂಗ್ ಕಳಿಸ್ದೆ. ನನಗೆ ಆ್ಯಕ್ಚುಲಿ ತುಂಬಾ ಸ್ಟ್ರೈನ್ ಆಗಿಬಿಟ್ಟಿದೆ ಅವತ್ತು. ಸೊ ಅವನ್ನೇ ಕಾರ್ಟಿಂಗ್ ಮುಗಿಸ್ಕೊಂಬರಲಿ ಅಂತ. ಸೊ ಇದು ಅವ್ರು ಹೋಗಿದ್ದಂಥದ್ದು 4 ಮೆಂಬರ್ಸ್ ಇದ್ದರು. ಅವರಿಗೆ ಒಂದು ಕ್ಲಾಸಸ್ ಎಲ್ಲ ಇರುತ್ತೆ. ಕ್ಲಾಸಸ್ ಹೇಗೆ ಕಾರ್ಟಿಂಗ್ ಮಾಡಬೇಕು ಎಲ್ಲ. ಇದು ಈ ರೈಟ್ ಸೈಡ್ ತೋರಿಸ್ತಾ ಇದ್ರಲ್ಲ, ಇದು ದೊಡ್ಡವರಿಗೆ. ಆ್ಯಂಡ್ ಲೆಫ್ಟ್ ಸೈಡ್ ಇವಾಗ ನಾನು ಏನು ತೋರಿಸ್ದೆ ಅದು ಮಕ್ಕಳಿಗೆ. ಎರಡೂ ಕಟಿಂಗ್ ಡಿಫ್ರೆಂಟ್ ಇದೆ. ಆ್ಯಂಡ್ ಅಲ್ಲೆಲ್ಲ ಫ್ಲೈಟ್ಸ್ ಎಲ್ಲ ಎವ್ರಿ ಡೇ ಓಡಾಡ್ತಾ ಇರುತ್ತೆ. ಇದು ತುಂಬ ಓಪನ್ ಏರಿಯಾ ಇತ್ತು. ಆ್ಯಂಡ್ ತುಂಬ ದೊಡ್ಡ ಕಾರ್ಟಿಂಗ್, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ನಾನು ಹೇಗೋ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಆ ಒಂದು ವೀಡಿಯೋ ಮಾಡ್ತೀನಿ ಅಂತ ಹೇಳೋದಕ್ಕೆ ಅಲ್ಲಿ ಟಯರ್ಸ್ ಕಾಣಿಸಿದೆಯಲ್ಲ ಅದರೊಳಗಡೆ ಹೋಗೋದಕ್ಕೆ ಪರ್ಮಿಷನ್ ಕೊಟ್ಟರು. ಸೊ ನಾನೇನು ಮಾಡಿದೆ, ಅಲ್ಲಿಂದ ಹೋಗಿ ನಾನು ಇವ್ರನ್ನ ಶೂಟ್ ಮಾಡ್ತಿದ್ದೀನಿ. ವೀಡಿಯೋ ಶೂಟ್ ಮಾಡಿಕೊಂಡು ಅವ್ರು ಹೋಗೋದನ್ನ ನೋಡ್ಕೊಂಡು ಬರ್ತಾಯಿದ್ದೆ. ಆ್ಯಕ್ಚುಲಿ ನನಗೆ ಭಯ ಏನಿತ್ತಂದ್ರೆ ನನ್ನ ಮಗ ಫಸ್ಟ್ ಸ್ಟಾರ್ಟಿಂಗ್ ಮಾಡ್ತಾ ಇತ್ತು. ಸ್ವಲ್ಪ ನರ್ವಸ್ ಆಗಿದೆ, ಹೇಗೆ ಮಾಡ್ತಾನೆ ಗಾಡಿ ಸ್ವಲ್ಪ ಬಿಟ್ ಸ್ಲೋ
ಈ ರೀತಿ ನಾವು ಕಾರ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಫೈನಲಿ ನಾವು ಮನೆಗೆ ರೀಚ್ ಆದ್ವಿ. ಆ್ಯಂಡ್ ನೀವು ಕೂಡ ಹಾಗೇ ನೆಕ್ಸ್ಟ್ ವೀಡಿಯೋನ ವೆಯ್ಟ್ ಮಾಡ್ತಾಯಿರಿ. ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇದೇ ರೀತಿ ವೀಡಿಯೋಸ್ನ ನಾನು ಇನ್ನೂ ಅಪ್ಲೋಡ್ ಮಾಡ್ತಿದ್ದೀನಿ. ಇನ್ನೂ 2 ಡೇಸ್ ಇದೆ, ಸೊ ಅದನ್ನು ಅಪ್ಲೋಡ್ ಮಾಡ್ತೀನಿ.